ಪಕ್ಕದಲ್ಲಿ ನಿಂತು ಯುದ್ಧವನ್ನು ಮಾಡುವುದಕ್ಕೆ ಕರ್ಣನ್ ಪಾತ್ರಕ್ಕೆ ಅವ್ರ ಅಣ್ಣ ರಮೇಶ್ 500 ರೂಪಾಯಿ ಕೊಟ್ಟಿರ್ತಾನೆ. ಸ್ವಲ್ಪವಾದರೂ ನಿನಗೆ ನಾಚಿಕಿಲ್ಲದೆ ದುರ್ಮಾರ್ಗರಿ. ಅದು ಯಾವ ಗುರುವಿನಿಂದ ಕಲಿಸಿದ್ರು? ನಿನ್ನಂತರನೇ ಹೇಳಿ ಎಂದು ನಾನಲ್ಲ, ನಮ್ಮ ಜನಕರು ನನಗೆ ಮೊದಲೇ ತಿಳಿಸಿದ್ದ. ಭೂಮಿಗೆ ಬಾರದ ಕರ್ಣನೇ, ನಿನ್ನಂತ ಕಿರಿಯ ಗುಣದವನು 100 ವರ್ಷ ಇದ್ದರೇನು ಸುಡಲು ದೂರನಾಗಿ ಹಾಜರಪಟ್ಟು ಸ್ವಾತಿಯಂತೆ ಜಾತಕ್ಕೆ ಇಂಥ ಕೆಲಸ ಮಾಡಿದೆ. ಜಾತಿಯನ್ನು ಹೊತ್ತಯ್ಯಲೆ ಸೋತ ಸಂಭವನೆ ಕ್ಷಣ ಮಾತ್ರದಲ್ಲೇ ಮಣ್ಣಿನಲ್ಲಿ ಕಳೆದು ಹೋಗುವ ಮಲಮೂತ್ರವನ್ನು ಮಡಿಕೆ ಅಂತ ಶರದಿಂದ ಪ್ರೀತಿಯನ್ನಿಟ್ಟು ಮೂರ್ಖ ಕೌರವರ ಮಾತಿಗೆ ಹೊಡಂಬಟ್ಟು ಅಂತ ಕಾಲವಿರುವ ಕೀರ್ತಿಯಂ ಸುಟ್ಟು ಮರ ಮಾತಿಗೆ ಮರತೋತು ಸೋತ ಸಂಭಾವನಾ ಸುಡು ನಿನ್ನ ಜನ್ಮವ. ಕರ್ಣ ಗರ್ವ ಪರ್ವತ ಪಾದಿಯಲ್ಲಿ ನಂಬಿ ಕೌರವರ ಕಾರ್ಯಕ್ಕೋಸ್ಕರ ಧರ್ಮವನ್ನರಿಯದೆ ಧರ್ಮಕ್ಕೆ ಗುರಿಯಾದೇನೋ ನಾಗರಾಜ ಗೌರವ ಪಾತ್ರಕ್ಕೆ ಬಂಗಾರ ಉಂಗುರ ಕೊಟ್ಟಿರ್ತಾರೆ. ಅವ್ರು ಸ್ವೀಕರಿಸಿ. ಯಾರು ಕೇಳ್ತಾರೆ ನಿಮ್ಮ ಮಾತು? ಅವ್ರು ಮೆಡ್ಲಾಕ್ ಸುತ್ತಾಡು ಒಂದು 10 ನಿಮಿಷ. ನಾಗೇಂದ್ರ ತಿಪ್ಪಕ್ಕ ಬೆಳೆದೆಲ್ಲ ಕೊಟ್ಟಿರ್ತಾರೆ ಗೌರವ ಪಾತ್ರಕ್ಕೆ. ಆ ಸ್ಟೋರಿ ಅವ್ರಿಗೆ ಜನರಿಗೆ ಅರ್ಥ ಆಗ್ತದೆ. ಬಸಪ್ಪರ ರೇವಪ್ಪ ಕಂಚಾಗಿ ಪಾತ್ರಕ್ಕೆ 200 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ರೂಪರೂಪವಾದ ಧನ್ಯವಾದಗಳು. ಗಂಡುಗರಿಗಳ ಮುಂದೆ ಮುಖವನ್ನು ರಂಡೆ ಬಾಳುವುದಕ್ಕಿಂತ ಮನೆಯಲ್ಲಿ ನೀನು ಹಾಕುವುದು ಲೇಖವೇನೋ ಮೂರ್ಖ. ಪ್ರಾಣವನ್ನಾದರೂ ಕೊಡುವಂತನಿಗೂ ದ್ರೋಹ ಮಾಡಿದೆ. ಸಮೀಪದಲ್ಲಿಗೆ ಹೋಗಿ ದೂರ ಹೇಳಿ ಎನ್ನ ಮನ ಹಾಳು ಮಾಡಿ ಕುಳಿತೆಯಲ್ಲೂ ಮರಿಬ್ರಾಹ್ಮಣ ನಿನಗೆ ಸೇನವಾಗಿ ಮನ ಕಟ್ಟಿತ್ತು, ಹೇಳಿತ್ತು, ಎಲ್ಲನೇ ತಪ್ಪಾಯಿತೆ. ಸರಳನನ್ನು ಮರೆಯಲ್ಲೇ ನಿಂತು ಕರಗಳನ್ನು ಕತ್ತರಿಸಿದರೆ ದುರದೀನರು ಮೆಚ್ಚಲಾರರೆಂದು ಪರಿ ಹೇಳಿದ ಕಾಲಕ್ಕೂ ಕೇಳದೆ ನಿನ್ನ ಸ್ವಲ್ಪವಾದರೂ ನಿನ್ನ ಮನ ಕರಗಿ ಕರುಣೆ ಹುಟ್ಟಲಿಲ್ಲ. ಆಟ ದಿಕ್ಕುಗಳಲ್ಲಿ ನೆರೆಯುವ ಗಟ್ಟಿಯಾದ ಬೆಟ್ಟಗಳನ್ನು ಕಿತ್ತು ತಂದು ನಿನ್ನ ನೆತ್ತಿಯ ಮೇಲಿಟ್ಟರು ನನಗೆ ಕೋಪ ತೀರದು. ಇಲ್ಲವೇ ಪುಟ್ಟಿ ಅನ್ನವನ್ನು ತಿನ್ನುವ ನಿನ್ನ ಹೊಟ್ಟೆಯನ್ನು ಸೀಳಿ ಭೂತಾಂತ ಕಟ್ಟಿಸಿಬಿಸೋಡಲೇ ಪುಣ್ಯಾದ ಅಭಿಮಾನವಿನ ಕಥೆಯಿಂದ ಚಿನ್ನ ಮಾತು ಕರೆಸಿದೆ. ಉಲ್ಲತ್ತನಾದ ಎಲ್ಲ ಕೀರ್ತಿಗೆ
ಬೆಂಕಿಯನ್ನು ಹಚ್ಚಿದೆ. ದೇಹಿ ಎಂದವರಿಗೆ ಪ್ರಾಣವನ್ನಾದರೂ ಕೊಡುವ ಆತನಿಗೂ ಏನು ಮೋಸವನ್ನು ಮಾಡಿದೆ. ನಿನ್ನ ಮನಸ್ಸಿಗೆ ತನ್ನಗಾಯಿತೇನೋ ದ್ರೋಣ, ನೀನೊಬ್ಬ ದೊಡ್ಡ ಮುದ್ದೆ ಕೋಣ. ರೂಢಪತಿಯಾದ ಕುರುಕುಲ ಚಕ್ರವರ್ತಿಯೇ, ಕನ್ನಡ ಆಡುವ ಬಿಡಿಬಿಡಿಗಳನ್ನು ಕೇಳಿದೆಯಾ? ನೀನಾದರೂ ಅವನಿಗೆ ತಿಳಿಯುವಂತೆ ಬುದ್ಧಿಯನ್ನಾದರೂ ಹೇಳು. ಗೌರವ, ಇದೇನು ದುರ್ಭವ? ಸಾರಥಿ ನೋಡಲೆ ವಿದ್ಯವ ಮಾಡದೆ ವಂಚಿಸಿಕೊಡುವ ಪರಾಕ್ರಮಿಗಳು ಕರಗಳನ್ನು ಕಡಿದರು. ಏನು ಮಾಡಲಿ? ಕೌರವರ ಪಡೆಗೆ ಸಿಡಿಲು ಹೆರಿಗಿದಂತೆ ಹಿಡಿದು ಹೊಡೆಯುವುದಕ್ಕೆ ಆಧಾರವಿಲ್ಲದಾಯ್ತು. ಇದಕ್ಕೆ ಏನು ಯೋಚನೆ ಮಾಡಲಿ? ಜಡಜಾಗ್ತನ ಬರೆದ ಲಿಖಿತಕ್ಕೆ ಕರ್ಣನಗಳೇ ನಾನು ಪಡೆದಿದ್ದೆ ಉಣ್ಣಬೇಕಲ್ಲದೆ ಬಿಟ್ಟಿದ್ದೆ ಎಂದಿದ್ದರು ಹೊಡೆಯುವೊಳಗೆ ಹರಿದು ಹೋಗುವ ಜನ ಶರೀರಕ್ಕೆ ಮಿಡುಕುವುದೇತಕ್ಕೆ ಹುಡುಗನಾದನೇನು ಮುಂದಿಟ್ಟ ಹಳಿಯನ್ನು ಹಿಂದಕ್ಕಿಡುವುದಕ್ಕಿಂತ ಲೇಸು. ರೋಷಬದ್ಧರಾಗಿ ವೀರ ವೇಷದಿಂದ ಒತ್ತಿ ಕೆಡವಿ ಬರುವೆ. ಪ್ರಾಣ ಬಿರುವಡಿಗೂ ಯುದ್ಧವನ್ನು ಮಾಡಿವೆ. 10 ಕಾಯಿಗಳು ತಿಂದುಂಡುವ ಈ ನೀಚ ದೇಹವನ್ನು ಯುದ್ಧ ಮಂಡಲದಲ್ಲಿ ಬಿಟ್ಟು ಹೋಗುವನಲ್ಲದೆ ಹಗೆಗಳಾದ ಕೌರವಾದಿಗಳನ್ನು ಪ್ರಾಣ ಬಿಡುವರಿಗೂ ರಣಾಗ್ರದಂತೆ ರಣಾಗ್ರದೋಳು ಹೋರಾಡಿ ಪಾರ್ಥನ ಮಗನೇ ಹೌದೆನ್ನುವಂತೆ ಅರಿಸಿಕೊಳ್ಳುವವರಿಗೂ ಪ್ರಾಣವನ್ನು ಬಿಡುವುದಿಲ್ಲ. ಮಾಮನ್ ಕರ್ಕೊಂಡು ಹೋಗು ನಾವು ಬರ್ತೀವಿ ಅಂತ ನರನ ಪುತ್ರನು ಧೀರನೆಂಬುದು ಕೈಗಳು ಹೋದ ಸ್ಥಳಕ್ಕೆ ಸದನ ಮುಗಿತೆಂದು ತಿಳಿಯಬೇಡಿರಿ. ಮೂರ್ಖರೇ, ನಮ್ಮ ಪಾತ್ರರಾದ ಅರ್ಜುನ ಭೀಮ ಬಂದು ನಿಮ್ಮನ್ನು ಹೊತ್ತೊಡೆಯುವರು. ನೋಡಿದ್ಯಾ ಅಭಿಮಾನ್ಯ ಪ್ರಾಣ ಪಾಂಡವರೊಡನೆ ಅಗೆಯನ್ನು ಕಟ್ಟಿಕೊಂಡು ಮೂರ್ಖನಾದ ಎನ್ನವರನ್ನು ತೀರುವಂತಾಯ್ತು. ಈಗ ಏನು ಯೋಚನೆ ಮಾಡ್ತಿದ್ರು ದ್ರೋಣಾಚಾರ್ಯರು? ಬಿಡು ಬಿಡು ಮನದ ಸಂಶಯ. ಭಗವತ್ ದುಶ್ಯಾಸನದ ಪ್ರಮುಖರೇ, ನಿಮ್ಮ ಕೆಂಡದೊಪ್ಪಾದ ಬಾಣಗಳನ್ನು ಏಕಕಾಲದಲ್ಲಿ ಸುಡಿಬದ್ಧರಾಗಿರಲಿ. ಕೊಡುಬದ್ಧರೇ
ಸಾಯಿಸ್ಬಿಟ್ಟ ಕರಣ ಅವನ ಅವನ ಆರಾಮ ರೆಸ್ಟ್ ತಗೊಂತ ನೋಡಿ ಈಗ